ಮನಸ್ಸಲ್ಲಿ ಪಶ್ಚಾತ್ತಾಪ ಹೌದು ನಾನು ತಪ್ಪು ಮಾಡಿದ್ದೀನಿ ಅದು ಸರಿ ಮಾಡ್ಕೋಬೇಕು ಅದು ಭಾವನೆನೇ ಬಂದಿಲ್ಲ ನನ್ನ ಮುಖದಲ್ಲಿ. ಹಾಗೆ ಎಲ್ಲರೂ ಜನ ಎಲ್ಲ ಇದ್ದೀವಿ ಇಲ್ಲ ನನ್ನ ಕಾರ್ಯ ಅಂತ ಹೇಳೋ ಮದುವೆ ಬಂದಿಲ್ಲ. ಎಲ್ಲಿ ತನಕ ನಿಮ್ಮಲ್ಲಿ ಜಾಗೃತಿ ಉಂಟಲ್ವೋ ಅಲ್ಲಿ ತನಕ ಯಾವ ಕಾನೂನುಗಳು ದಂಡ ಎಷ್ಟು ಕಾಯ್ದೆ ಹಾಕಿದ್ರು ಬರೋದಿಲ್ಲ. ಅವ್ರು ಕಾಯ್ದೆ ಹಾಕೋದು ಸರ್ಕಾರಕ್ಕೆ 2 ವರ್ಷ ಮಾಡಲಿಕ್ಕಲ್ಲ. ನೀನು ಹೆಚ್ಚು ಕಮ್ಮಿಯಾಗಿ ಪ್ರಾಣ ಕಳ್ಕೊಂಡು ನಿನ್ನ ಮನೆಯಲ್ಲಿರೋ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಬೀದಿ ಕೊಡ್ತಾರೆ. ಹಾಕುತ್ತಾರೆ ಅಂತ ಹಾಕ್ತಾ ಇದೆಯಾ? ಹೌದಾ? ವ್ಯವಸ್ಥಿತ ಆಗ್ತಾ ಇದೆಯಾ? ಯಾರೋ ನಾಟಕ ಕಂಪನಿಯವರೇನೋ ಅಂತ ಹಾಗಾಗಿ ಅಧಿಕಾರಿಗಳಿಂದಲೇ ಬಂದರೆ ಅವನಾಗಿ ಮರೆತು ಕ್ಯಾನ್ಸರ್ ಮಾರಕ ಕಾಯಿಲೆ ಅಂತ ನಮಗೆಲ್ಲ ಗೊತ್ತಿದೆ, ಅದಕ್ಕೆ ಗೊತ್ತೂ ಕೂಡ ಇಲ್ಲ ಆಗೋದು. ಆದರೆ ಆ ಕ್ಯಾನ್ಸರ್ನಿಂದ ಸಾಯೋಕ್ಕಿಂತ ಹೆಚ್ಚಿನ ಜನ ಆಕ್ಸಿಡೆಂಟಲ್ಲಿ ತೀರ್ಕೊತಾ ಇದ್ದಾರೆ. ಸೊ ದಟ್ ಕನ್ಸರ್ನ್ ಆಗುತ್ತೆ. ಆ ಕಾರಣದಿಂದ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ರಸ್ತೆ ನಿಯಮಗಳನ್ನ ಪಾಲನೆ ಮಾಡಿ ಈ
ಕಡ್ಡಾಯವಾಗಿ ಹೆಲ್ಮೆಟ್ಗಳನ್ನು ಧರಿಸಬೇಕು. ಹೀಗೆ ಬಹುಶಃ 16 ವರ್ಷಗಳು ಇವತ್ತು ದಿನ ನಾವು ನ್ಯಾಷನಲ್ ರೋಡ್ ಸೇಫ್ಟಿ ಮಂತ್ ಚಾಲನೆ ಮಾಡಿದ್ದೀವಿ. ಅದಕ್ಕೋಸ್ಕರ ಒಂದು ಕೋರ್ಟ್ ಕಾಂಪ್ಲೆಕ್ಸಿಂದ ಜಾಥಾ ಮಾಡಿಕೊಂಡು ಈ ಜಾಗಕ್ಕೆ ಬಂದಿದ್ದೀವಿ. ಕಳೆದ ಒಂದು ತಿಂಗಳಿಂದ ನಾವು ತುಂಬ ಸ್ಟ್ರಿಕ್ಟ್ ಆಗಿ ಟ್ರಾಫಿಕ್ ರೂಲ್ಸ್ ಇಂಪ್ಲಿಮೆಂಟೇಷನ್ಗೋಸ್ಕರ ಒಂದು ದೊಡ್ಡ ಅಭಿಯಾನ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಫೈನ್ ಕೂಡ ಮಾಡಿದ್ದೀವಿ. ಮತ್ತು ತಮ್ಮೆಲ್ಲರಿಂದ ಕೂಡ ತುಂಬ ಸಹಕಾರ ಸಿಕ್ಕಿದೆ ನಮಗೆ. ಆಲ್ಮೋಸ್ಟ್ 80-90% ಜನ ಹೆಲ್ಮೆಟ್ ಹಾಕೊಂಡು ಎಲ್ಲ ಟ್ರಾಫಿಕ್ ರೂಲ್ಸ್ ಎಲ್ಲ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಇದಾದಮೇಲೆ ಕೂಡ ಆಕ್ಸಿಡೆಂಟ್ಸ್ದು ಸಂಖ್ಯೆ ಕೂಡ ಪ್ರತಿದಿನ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ತಮ್ಮೆಲ್ಲರ ಜೊತೆ ನಾನು ಅದೇ ಮನವಿ ಮಾಡ್ತೀನಿ, ದಯವಿಟ್ಟು ಎಲ್ಲ ಟ್ರಾಫಿಕ್ ರೂಲ್ಸ್ದು ಪಾಲನೆ ಮಾಡಿ. ಟ್ರಾಫಿಕ್ ರೂಲ್ಸ್ದು ನಾವು ಪಾಲನೆ ಮಾಡ್ತೀವಿ, ಅದು ಎಲ್ಲ ನಮ್ಮ ಸುರಕ್ಷೆಗಾಗಿದೆ. ದಯವಿಟ್ಟು ಯಾರು ಪೊಲೀಸ್ದು ಭಯದಿಂದ ಅಥವಾ ಪೊಲೀಸ್ದು ಬಲವಂತದಿಂದ ಟ್ರಾಫಿಕ್ ರೂಲ್ಸ್ದು ಪಾಲನೆ ಮಾಡ್ತಾ ಇದ್ದಾರೆ, ಈ ಥರ ಆಗಬಾರ್ದು. ಅದು ತಮ್ಮೆಲ್ಲರಿಗೆ ಅರ್ಥ ಆಗಬೇಕು, ತಮ್ಮ ಸುರಕ್ಷೆಗಾಗಿದೆ ಇಲ್ಲ ಟ್ರಾಫಿಕ್ ರೂಲ್ಸ್. ನನಗೆ ನಂಬಿಕೆ ಇದೆ ಹೇಗೆ ತಮ್ಮೆಲ್ಲರಿಂದ ಏನು ಸಹಕಾರ ಸಿಗ್ತಾ ಇದೆ ಅದು ಕಂಟಿನ್ಯೂಸ್ ಆಗಿ ಇದೇ ಥರ ನಮಗೆ ಸಹಕಾರ ಸಿಗುತ್ತೆ. ಮತ್ತೆ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಮಾರ್ಗದರ್ಶಕರು ಎಷ್ಟು ವಿನಮ್ರವಾಗಿ ಜನರಿಗೆ ಮಾರ್ಗದರ್ಶನವನ್ನ ನೀಡ್ತಾರೆ, ಬುದ್ಧಿಯನ್ನು ಹೇಳುತ್ತಿದ್ದಾರೆ. ಆದರೂ ಕೂಡ ಈ ಜನರಿಗೆ ಏಕೋ ಇನ್ನ ಬುದ್ಧಿ ಬರ್ತಾನೆ. ಬೇರೆಯವರನ್ನು ಸಾಯಿಸುತ್ತಾನೆ ಇವನು. ಅವರೆಲ್ಲ ಒಳ್ಳೆಯ ಮನುಷ್ಯರೇಕೆ ನಮ್ಮ ಲೋಕಕ್ಕೆ ಬರುವೆಯಾ? ನಮ್ಮ ಯಮಲೋಕಕ್ಕೆ ಬರೋದಿಲ್ಲ ಅಂತಾನಲ್ಲ, ಇವ್ರು ಏನಷ್ಟು ಆಸೆ ಇರಬೇಕು. ಆಗ್ಬೇಕು, ಗೊತ್ತಾಯ್ತಲ್ಲ. ನಮ್ಮ ಏನಾದ್ರೂ ಕಂಡರೂ ಇಲ್ಲಿ ನನ್ನ ಕೊದೆಯಿಂದ ನಿನ್ನ ರಸ್ತೆ ಸುರಕ್ಷತಾ ಮಾಸ 2026ರ ಸಂಭ್ರಮದ ಒಂದು ಸೆಲೆಬ್ರೇಷನ್ಗೋಸ್ಕರ ರಾಷ್ಟ್ರದಲ್ಲಿ ರಸ್ತೆ ಅಪಘಾತಗಳನ್ನ ಕಮ್ಮಿ ಮಾಡುವ ಉದ್ದೇಶದಿಂದ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಇವತ್ತಿನ ನಾವು ಚಿಕ್ಕಬಳ್ಳಾಪುರ ಕಾನೂನು ಸೇವಾ ಪ್ರಾಧಿಕಾರ, ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ, ಜಿಲ್ಲಾ ಪೊಲೀಸ್, RTO, ಶಿಕ್ಷಣ ಇಲಾಖೆ, ಹಲವಾರು ಸಂಘ ಸಂಸ್ಥೆಗಳು, ವಕೀಲರ ಸಂಘ ಎಲ್ಲರ ಸಮಷ್ಟಿಯಿಂದ ಇವತ್ತಿನ ದಿನ ನಾವು ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದನ್ನು ತಾವೆಲ್ಲ ನೋಡಿದ್ದೀರ. ಇದರ ಉದ್ದೇಶ ಇಷ್ಟೇ, ನಮ್ಮಲ್ಲಿ ಪ್ರತಿದಿನ ಅಪಘಾತಗಳು ಆಗಿ ಹೆಚ್ಚಿನ ಜೀವಗಳು ಕಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಯಾರೊಬ್ಬರು ಕಾರಣ ಆಗೋದಿಲ್ಲ, ನಮ್ಮ ಅಜಾಗ್ರತೆನೇ ಅದನ್ನ ಮುಖ್ಯ ಕಾರಣ ಆಗ್ತದೆ. ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ತಲೆಗೆ ಶಿರಸ್ತ್ರಾಣವನ್ನು ಧರಿಸ್ಕೊಂಡ್ರೆ ಹೆಚ್ಚಿನ ಪ್ರಮಾಣದ ಸಾವು ನೋವುಗಳಾಗುವಂಥದ್ದನ್ನ ತಡೆಗಟ್ಟಬಹುದು. ಸಣ್ಣ ಪುಟ್ಟ ಇಂಜುರಿಗಳಾದಾಗ ನಾವು ಚಿಕಿತ್ಸೆ ತಗೊಂಡು ಮುಂದಿನ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ತಲೆಗೆ ಹೇಟ್ ಬಿದ್ದಂಥ ಸಂದರ್ಭದಲ್ಲಿ ಅಥವಾ ನಮ್ಮ ಬೆನ್ನು ನರಗಳಿಗೆ ಹೇಟ್ ಬಿದ್ದ ಆದಂಥ ಸಂದರ್ಭದಲ್ಲಿ ಮತ್ತೆ ರಿಕವರಿಗೆ ಆಗ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಅಪಘಾತಕ್ಕೆ ಒಳಗಾದಂಥ ವ್ಯಕ್ತಿಯ ಕುಟುಂಬಗಳು ಬಹಳ ಸಂಕಷ್ಟವನ್ನು ಎದುರಿಸಲು ನಾವೆಲ್ಲ ದಿನನಿತ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಕಾರಣದಿಂದ ಎಷ್ಟೇ ಜಾಗೃತಿಯಾಗಿ ಕೆಲವರು ಲೇನ್ ಡಿಸಿಪ್ಲಿನ್ ಎಲ್ಲ ಪಾಲನೆ ಮಾಡಿ ಚಾಲನೆ ಮಾಡ್ತಾ ಇದ್ರು ಕೂಡ ಕೆಲವರು ಯಾರೋ ಅಜಾಗರೂಕತೆಯಿಂದ ಚಾಲನೆ ಮಾಡಿ ಸರಿ ದಾರಿನಲ್ಲಿ ಕಾನೂನು ಪಾಲನೆ ಮಾಡಿ ಚಾಲನೆ ಮಾಡುವಂಥವ್ರಿಗೂ ಕೂಡ ಅಪಘಾತ ಮಾಡಿರೋದು ನಾವು ನೀವೆಲ್ಲ ನೋಡಿದ್ದೀವಿ. ತಡೀಲಿಕ್ಕೋಸ್ಕರ ಈ ಒಂದು ಜಾಗೃತಿ ಅರಿವು ಮೂಡಿಸುವಂಥದ್ದು ಬಹಳ ಮುಖ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಾವು ತಿಂಗಳ ಪೂರ್ಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಹೋಬಳಿ ಮಟ್ಟದಲ್ಲೂ ಕೂಡ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರಗಳು ನಮ್ಮ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಆಡಳಿತದೊಂದಿಗೆ ಕೈ ಜೋಡಿಸಿ ಈ ಒಂದು ಅರಿವು ಕಾರ್ಯಕ್ರಮವನ್ನು ಇಡೀ ತಿಂಗಳು ಜನವರಿ 30ನೇ ತಾರೀಕು ತನಕ ಮಾಡ್ತೀವಿ. ಅಂತಿಮವಾಗಿ ಜನವರಿ 31ನೇ ತಾರೀಕು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಸಹಕರಿಸಿ ಈ ಸಾಮಾನ್ಯ ನಾಗರಿಕರ ಅಮೂಲ್ಯ ಜೀವಗಳನ್ನ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಶ್ರಮ ಪಡೋಣ. ಅದಕ್ಕೆ ನಮ್ಮ ಎಲ್ಲ ಜಿಲ್ಲಾ ಆಡಳಿತ, ಜಿಲ್ಲಾ ಪೊಲೀಸ್, RTO ಅಧಿಕಾರಿಗಳು, ಎಲ್ಲ ವಕೀಲರ ಸಂಘದ ಸದಸ್ಯರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ನಾವೆಲ್ಲರೂ ನನ್ನ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು ಈಗ ತಾನೇ ನೋಡ್ತಾ ಇದ್ದೆ, ಒಂದು ವರ್ಷಕ್ಕೆ 1,80,000 ಡೆತ್ಸ್ ಓನ್ಲಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಅದು ಪ್ರಮಾಣ ಭಾಳ ದೊಡ್ಡದು. ನಾವು ಅರಿವು ಮೂಡಿಸೋದ್ರ ಮೂಲಕ ಮಾತ್ರ, ಪ್ರತಿ ವ್ಯಕ್ತಿ ಅವನು ಸಂಕಲ್ಪ ಮಾಡೋದ್ರಿಂದ ಮಾತ್ರ ಈ ಒಂದು ರಸ್ತೆ ಅಪಘಾತಗಳಿಗೆ ಒಂದು ಹಂತದ ನಿಯಂತ್ರಣವನ್ನು ನಾವು ಮಾಡ್ಬೋದಾಗಿದೆ.
ಹೆಸರೇ ಅಪಘಾತ ಅಂತ ಇದೆ. ಇಟ್ ಇಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್. ಹೇಗಾಗುತ್ತೆ ಏನು ಅನ್ನೋದು ಯಾರಿಗೂ ಕಲ್ಪನೆ ಇರೋಲ್ಲ, ಆದರೆ ಆಗೋಗುತ್ತೆ. ಆದರೆ ನಮ್ಮ ಸುರಕ್ಷತೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಆ ಅರಿವು ಪ್ರತಿ ನಾಗರಿಕರಿಗೆ ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ, ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ, ವಕೀಲರ ಸಂಘ, ಹೀಗೆಲ್ಲ 10 ಹಲವು ಸಂಘ ಸಂಸ್ಥೆಗಳ ಮೂಲಕ ನಾವು ಏನು ಅರಿವು ಮೂಡಿಸ್ತಾ ಇದ್ದೇವೆ ಈ ಒಂದು ತಿಂಗಳು, ಜನವರಿಯ ಸಂಪೂರ್ಣ ಮಾಸ, ಅದನ್ನು ಇನ್ನೂ ವ್ಯಾಪಕಗೊಳಿಸ್ತೇವೆ. ಜೊತೆಗೆ ಆಡಳಿತ ವ್ಯವಸ್ಥೆಯಿಂದ ಏನು ನಾವು ರಸ್ತೆ ಸುರಕ್ಷತೆಗೆ ಬೇಕಾದ ಉಪಕ್ರಮಗಳನ್ನು ತೆಗೆದುಕೊಳ್ಬೇಕು. ಆಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳು ಅದನ್ನು ಚರ್ಚೆ ಮಾಡಿದ್ವಿ. ಮುಂದಿನ ಹಂತದಲ್ಲಿ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ, ಪ್ರಮುಖ ನ್ಯಾಷನಲ್ ಹೈವೇಗಳಲ್ಲಿ ಏನೇನು ಉಪಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಒಟ್ಟಾರೆ ಜನಮಾನಸದಲ್ಲಿ ಜನರಿಗೆ, ಸಾರ್ವಜನಿಕರಿಗೆ ನಮ್ಮ ಮನವಿ ಏನಂದರೆ, ತಮ್ಮ ಮೂಲಕ 2 ವಿಷಯದಲ್ಲಿ ಅವರು ಜಾಗೃತರಾದರೆ 90% ಅವರು ತಮ್ಮ ಜೀವನಕ್ಕೆ ಖಾತ್ರಿಯನ್ನು ಪಡಿಸ್ಕೊಳ್ಬೋದು. ಒಂದು, ಹೆಲ್ಮೆಟನ್ನು ಧರಿಸ್ತಕ್ಕಂಥದ್ದು. 2ನೇದು, ಸೀಟ್ ಬೆಲ್ಟನ್ನು ಧರಿಸ್ತಕ್ಕಂಥದ್ದು. ನಾವು ಬಹುತೇಕ ಆಕ್ಸಿಡೆಂಟ್ಗಳನ್ನು ನೋಡಿದಾಗ ಈ 2ರಲ್ಲಿ ಒಂದು ವೈಫಲ್ಯ ಬಹಳಷ್ಟು ಪ್ರಕರಣಗಳಲ್ಲಿ ನಮಗೆ ಕಂಡು ಬರ್ತದೆ. ಹಾಗಾಗಿ ಅದ್ರ ಕುರಿತು ನಾವೆಲ್ಲ ಜಾಗೃತರಾಗಬೇಕಾಗಿದೆ. ಆ ಮಾತುಗಳನ್ನು ಹೇಳ್ತಾ, ಈಗಾಗಲೇ ತಾವು ಹೇಳಿದಿರಿ, ನಮ್ಮ ಕಾನೂನು ಇಲಾಖೆ, ಅದರಲ್ಲೂ ನ್ಯಾಯಾಲಯಗಳು ಈ ರೀತಿಯ ಜನಪರ ಕಾರ್ಯಕ್ರಮಗಳಲ್ಲಿ, ಕಾಳಜಿಗಳಲ್ಲಿ ಸರ್ ನೇತೃತ್ವದಲ್ಲಿ ಅವರು ಕೂಡ ತುಂಬ ಪ್ರೊಆಕ್ಟಿವ್ ಆಗಿ ಭಾಗವಹಿಸಿರ್ತಕ್ಕಂಥದ್ದು. ಹೆಲ್ಮೆಟ್ ಕಡ್ಡಾಯಗೊಳಿಸುವಿಕೆ, ಅದನ್ನು ತಾವೇ ಈಗ ವ್ಯಕ್ತಪಡಿಸಿದ್ರಿ. ಸೊ ಆ ರೀತಿ ಅವರು ಕೂಡ ಕೈ ಜೋಡಿಸಿರ್ತಕ್ಕಂಥದ್ದು ನಾವೆಲ್ಲ ಒಂದು ತಂಡವಾಗಿ ಕೆಲಸ ಮಾಡಲಿಕ್ಕೆ ಒಂದು ಪ್ರೇರಕ ಶಕ್ತಿ ಅಂತೇಳಿ ನಾನು ಭಾವಿಸ್ತೇನೆ. ಖಂಡಿತವಾಗ್ಲೂ ಇದನ್ನು ಇನ್ನೂ ಹೆಚ್ಚು ವ್ಯಾಪಕಗೊಳಿಸಿ ಒಂದು ಪರಿಣಾಮಕಾರಿ